ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಇಂಟರ್ನ್ಯಾಷನಲ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಸಬ್ಜೆಕ್ಟ್ for BCom 5th semester students, session 13. In this session 13, we're going to discuss meaning of operating cycle, determinants of operating cycle, and cash conversion cycle. So in previous session, we discussed the different sources of working capital. In that we discussed what are the short-term sources of working capital and medium sources of finance for working capital, and we also discussed the long-term sources for financing the working capital. Next, learning objectives of the chapter. In this session number 30, we're going to acquire knowledge on what is the meaning of the operating cycle and what are the different factors that going to decide the operating cycle period. And in this session, we also going to learn meaning and concept of cash conversion cycle. Session outcome of 13 will be the after this session students will be able to understand the meaning and concept of operating cycle. So you people are able to understand the meaning and concept of operating cycle and factors going to decide the determines the operating cycle, and you people going to understand meaning and concept of cash conversion cycle. So we'll start the session number 13 from the meaning of operating cycle. Operating cycle refers to the number of days a company takes into convert its inventories to cash. Very simple meaning. See, operating cycle andre see number of days a company takes to convert companies inventories into cash. ಅಂದರೆ ಕಂಪ್ನಿ ಹತ್ರ ಇನ್ವೆಂಟರಿನ ಕ್ಯಾಶ್ ಕನ್ವರ್ಟ್ ಮಾಡಬೇಕಾದ್ರೆ ಎಷ್ಟು ದಿನ ತೊಗೊಳುತ್ತೋ ಅಷ್ಟು ದಿನಗಳು ನಾವೇಂತೀವಿ ಆಪ್ರೇಟಿಂಗ್ ಸೈಕಲ್ ಅಂತೀವಿ. ಸೊ ವಿ ಹ್ಯಾಸ್ ಟು ಪರ್ಚೇಸ್ ಇನ್ವೆಂಟರಿ, ನಾವು ಇನ್ವೆಂಟರಿ ಪರ್ಚೇಸ್ ಮಾಡಬೇಕು ಮತ್ತು ಆ ಇನ್ವೆಂಟರಿನ ಪ್ರೋಸೆಸ್ ಮಾಡಿ ಆ ಇನ್ವೆಂಟರಿ ಶುಡ್ ಬಿ ಕನ್ವರ್ಟೆಡ್ ಇನ್ ಟು ಫಿನಿಶ್ಡ್ ಪ್ರಾಡಕ್ಟ್. ದಟ್ ಫಿನಿಶ್ಡ್ ಪ್ರಾಡಕ್ಟ್ ಹ್ಯಾಸ್ ಟು ಸೆಲ್ ಇನ್ ಓಪನ್ ಮಾರ್ಕೆಟ್ ಆ್ಯಂಡ್ ಸೆಲ್ ಮಾಡಿದ್ಮೇಲೆ ಐ ಹ್ಯಾಸ್ ಟು ರಿಸೀವ್ ಕ್ಯಾಶ್ ಫ್ರಮ್ ದಿ ಕಸ್ಟಮರ್. ಆ ಇನ್ವೆಂಟರಿನ ಕನ್ವರ್ಟ್ ಮಾಡಿ ಫಿನಿಶ್ಡ್ ಪ್ರಾಡಕ್ಟ್ ಆಗಿ ಮತ್ತು ಕಸ್ಟಮರ್ಸ್ಗೆ ಸೆಲ್ ಮಾಡಿ ಕಸ್ಟಮರ್ಸಿಂದ ಕ್ಯಾಶ್ ರಿಸೀವ್ ಮಾಡ್ತೀವಲ್ಲ, ಆ ಪರ್ಟಿಕ್ಯುಲರ್ ಟೈಮ್ನ ಪೀರಿಯಡ್ನ ಡೇಸ್ ನಾವೇಂತೀವಿ ಆಪ್ರೇಟಿಂಗ್ ಸೈಕಲ್ ಅಂತೀವಿ. ಸೊ ಆಪ್ರೇಟಿಂಗ್ ಸೈಕಲ್ ಈಕ್ವಲ್ಸ್ ದಿ ಟೈಮ್ ಟೇಕನ್ ಇನ್ ಸೆಲ್ಲಿಂಗ್ ಆಫ್ ಇನ್ವೆಂಟರೀಸ್ ಪ್ಲಸ್ ಟೈಮ್ ಟೇಕನ್ ಇನ್ ರಿಕವರಿಂಗ್ ಕ್ಯಾಶ್ ಫ್ರಮ್ ದಿ ಟ್ರೇಡ್ ಡೆಟಾರ್ಸ್. ಎರಡು ಕಾನ್ಸೆಪ್ಟ್ಸ್ ಬರುತ್ತೆ. ಒಂದು, we have to convert the raw materials into finished goods ಪ್ಲಸ್ ಆ ರಾ ಮೆಟೀರಿಯಲ್ಸ್ನ ಕಸ್ಟಮರ್ಸ್ಗೆ ಸೆಲ್ ಮಾಡಿ ಆ ಕಸ್ಟಮರ್ಸಿಂದ ನಾವೇನು ಮಾಡಬೇಕು, ವಿ ಹ್ಯಾವ್ ಟು ರಿಸೀವ್ ಕ್ಯಾಶ್. ಎರಡನ್ನೂ ಆ್ಯಡ್ ಮಾಡಿದ್ರೆ ವಿಲ್ ಗೆಟ್ ದಿ ಆಪ್ರೇಟಿಂಗ್ ಸೈಕಲ್. ಒಂದು ಕಂಪ್ನಿ ಆಪ್ರೇಟಿಂಗ್ ಸೈಕಲ್ ಏನು ನೋಡ್ಸುತ್ತೆ ಅಂದರೆ ಆ ಕಂಪನಿಯ liquidity position ನೋಡ್ಸುತ್ತೆ. ಇಫ್ ಕಂಪನಿ ಆಪ್ರೇಟಿಂಗ್ ಸೈಕಲ್ is shorter, it shows that higher liquidity position and it also shows that ಆ ಕಂಪನಿಯ ಅಸೆಟ್ಸ್ನ ಅವರು ಬೆಟರಾಗಿ ಯುಟಿಲೈಸ್ ಮಾಡ್ಕೊತಾ ಇದ್ದಾರೆ. ಯಾವಾಗ ಅವರು ಕಂಪ್ನಿ ಅಸೆಟ್ಸ್ನ ಬೆಟರಾಗಿ ಯುಟಿಲೈಸ್ ಮಾಡ್ಕೊಂಡು ಆಪ್ಟಿಮಮ್ ಯುಟಿಲೈಸ್ ಮಾಡ್ಕೊಂಡು ಆಟೋಮೆಟಿಕ್ಕಾಗಿ ಕಂಪನಿ ಆಪ್ರೇಟಿಂಗ್ ಸೈಕಲ್ ವಿಲ್ ಬಿ ಶಾರ್ಟರ್. ವೆನ್ ಕಂಪ್ನಿ ಆಪ್ರೇಟಿಂಗ್ ಸೈಕಲ್ ವಿಲ್ ಬಿ ಶಾರ್ಟರ್, ಆಟೋಮೆಟಿಕಲಿ its liquidity position and solvency position will be increases. ಆಪ್ರೇಟಿಂಗ್ ಸೈಕಲ್ನ ಒಂದು ಡಯಾಗ್ರಾಮ್ ರೀತಿಯಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಫಸ್ಟ್ ವಿ ಹ್ಯಾಸ್ ಟು ಪರ್ಚೇಸ್ ಇನ್ವೆಂಟರೀಸ್. ಸ್ಟೆಪ್ ನಂಬರ್ 1, ಪರ್ಚೇಸ್ ಗೂಡ್ಸ್ ಆರ್ ರಾ ಮೆಟೀರಿಯಲ್ಸ್. ನಾವು ರಾ ಮೆಟೀರಿಯಲ್ಸ್ ಪರ್ಚೇಸ್ ಮಾಡ್ತೀವಿ. ಆ ರಾ ಮೆಟೀರಿಯಲ್ಸ್ ಏನು ಮಾಡಬೇಕು, ವಿ ಹ್ಯಾಸ್ ಟು ಕನ್ವರ್ಟ್ ಇನ್ ಟು ಫಿನಿಶ್ಡ್ ಪ್ರಾಡಕ್ಟ್, ಪ್ರೊಡ್ಯೂಸ್ ಗೂಡ್ಸ್ ಆರ್ ಸರ್ವೀಸಸ್ ಫಾರ್ ಸೇಲ್. ಸೊ ರಾ ಮೆಟೀರಿಯಲ್ಸ್ ವಿಲ್ ಬಿ ಕನ್ವರ್ಟೆಡ್ ಇನ್ ಟು ಪ್ರಾಡಕ್ಟ್ ಆ ಸರ್ವೀಸ್. ಸೊ ಈ ಪೀರಿಯಡ್ ನಾವೇಂತೀವಿ ಓಲ್ಡಿಂಗ್ ಪೀರಿಯಡ್ ಅಂತೀವಿ. ಕ್ಯಾಶ್ ಕೊಟ್ಟು ರಾ ಮೆಟೀರಿಯಲ್ಸ್ ತೊಗೊಂಡ್ಬರ್ತೀವಿ, ಆ ರಾ ಮೆಟೀರಿಯಲ್ಸ್ ಹ್ಯಾಸ್ ಟು ಬಿ ಕನ್ವರ್ಟೆಡ್ ಇನ್ ಟು ಫಿನಿಶ್ಡ್ ಪ್ರಾಡಕ್ಟ್. ಈ ಪರ್ಟಿಕ್ಯುಲರ್ ಪೀರಿಯಡ್ನ ವಿ ಕಾಲ್ಡ್ ಆಸ್ ಎ ಓಲ್ಡಿಂಗ್ ಪೀರಿಯಡ್. ಸೊ ವಿ ಹ್ಯಾವ್ ರಾ ಮೆಟೀರಿಯಲ್ಸ್ ಆಸ್ ಕನ್ವರ್ಟೆಡ್ ಇನ್ ಟು ಫಿನಿಶ್ಡ್ ಪ್ರಾಡಕ್ಟ್. ನೌ ದಟ್ ಫಿನಿಶ್ಡ್ ಪ್ರಾಡಕ್ಟ್ ಹ್ಯಾಸ್ ಟು ಸೆಲ್ ಟು ದಿ ಕಸ್ಟಮರ್ಸ್ ಇನ್ ಓಪನ್ ಮಾರ್ಕೆಟ್, ಸೆಲ್ ಗೂಡ್ಸ್ ಆರ್ ಸರ್ವೀಸಸ್ ಆ್ಯಂಡ್ ಕಲೆಕ್ಟ್ ಕ್ಯಾಶ್ ಫ್ರಮ್ ದಿ ಕಸ್ಟಮರ್ಸ್. ಸೊ ಗೂಡ್ಸ್ನ ಸೆಲ್ ಮಾಡಿ ಆ ಗೂಡ್ಸಿಂದ ಕ್ಯಾಶ್ ಬರಬೇಕು. ಯಾರಿಂದ ಬರಬೇಕು? ಡೆಟಾರ್ಸಿಂದ ಬರಬೇಕು.
ಸೆಲ್ ಮಾಡಿ ಡೆಟಾರ್ಸಿಂದ ಕ್ಯಾಶ್ನ ಕಲೆಕ್ಟ್ ಮಾಡ್ತೀವಲ್ಲ, ಆ ಪರ್ಟಿಕ್ಯುಲರ್ ಪೀರಿಯಡ್ ನಾವೇಂತೀವಿ ಕಲೆಕ್ಷನ್ ಪೀರಿಯಡ್ ಅಂತೀವಿ. ಹೋಲ್ಡಿಂಗ್ ಪೀರಿಯಡ್ ಪ್ಲಸ್ ಕಲೆಕ್ಷನ್ ಪೀರಿಯಡ್ ಎರಡನ್ನು ಆ್ಯಡ್ ಮಾಡಿದ್ರೆ ನಮಗೇನು ಸಿಗುತ್ತೆ? ಆಪ್ರೇಟಿಂಗ್ ಸೈಕಲ್ ಸಿಗುತ್ತೆ. ಸೊ ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್ ದಿಸ್ ಮೀನಿಂಗ್ ಆಫ್ ದ ಆಪ್ರೇಟಿಂಗ್ ಸೈಕಲ್. ದೆನ್ ವಿ ಗೋ ಟು ದಿ ನೆಕ್ಸ್ಟ್ ಟಾಪಿಕ್. What are the factors that go into decide the operating cycle of a concern? Factors impacting the operating cycle. ಯಾವ ಫ್ಯಾಕ್ಟರ್ ಆಪ್ರೇಟಿಂಗ್ ಸೈಕಲ್ ಮೇಲೆ ಪರಿಣಾಮ ಬೀರುತ್ತೆ ಅಂತ ಸಿಂಪಲ್ ಆಗಿದೆ. ಒಂದು ಫಸ್ಟ್ ಪಾಯಿಂಟು, ದಿ ಕ್ರೆಡಿಟ್ ಪೀರಿಯಡ್ ಎಕ್ಸ್ಟೆಂಡೆಡ್ ಟು ಇಟ್ಸ್ ಸಪ್ಲೈಯರ್ಸ್, ಶಾರ್ಟರ್ ಪೇಮೆಂಟ್ ಟರ್ಮ್ಸ್ ಶಾರ್ಟನ್ ದಿ ಆಪ್ರೇಟಿಂಗ್ ಸೈಕಲ್ ಅಂತ. ಒನ್ ಆಫ್ ದಿ ಇಂಪಾರ್ಟೆಂಟ್ ಫ್ಯಾಕ್ಟರ್ ಯಾವುದು ಅಂದರೆ ಕ್ರೆಡಿಟ್ ಪೀರಿಯಡ್ ಎಕ್ಸ್ಟೆಂಡ್ ಟು ಇಸ್ ಸಪ್ಲೈಯರ್ಸ್. ಸೊ ನಮ್ಮ ಸಪ್ಲೈಯರ್ಸ್ಗೆ ನಾವು ಎಷ್ಟು ಟೈಮು ಸಾಲ ಕೊಡ್ತೀವಿ ಅಂತ, ನಾವು ಗೂಡ್ಸ್ ಓಕೆ. ಕ್ರೆಡಿಟ್ ಪೀರಿಯಡ್ ಎಕ್ಸ್ಟೆಂಡ್ ಟು ಇಟ್ಸ್ ಸಪ್ಲೈಯರ್ಸ್. ಸಿ ಇಫ್ ನಾವು ಜಾಸ್ತಿ ಟೈಮ್ ಕ್ರೆಡಿಟ್ ಪೀರಿಯಡ್ ಕೊಟ್ಟರೆ ನಮ್ಮ ಒಂದು ಆಪ್ರೇಟಿಂಗ್ ಸೈಕಲ್ ಇನ್ಕ್ರೀಸ್ ಆಗುತ್ತೆ. ನಾವು ಕಡಿಮೆ ಕ್ರೆಡಿಟ್ ಪೀರಿಯಡ್ ಕೊಟ್ಟರೆ ಆಟೋಮೆಟಿಕ್ಕಾಗಿ ಆಪ್ರೇಟಿಂಗ್ ಸೈಕಲ್ ಶಾರ್ಟ್ ಆಗುತ್ತೆ. ಸೆಕೆಂಡ್ ಪಾಯಿಂಟ್, ದಿ ಆರ್ಡರ್ ಫುಲ್ಫಿಲ್ಮೆಂಟ್ ಟೈಮ್. ಸೊ ಆರ್ಡರ್ ಫುಲ್ಫಿಲ್ ಟೈಮ್ ಅಂದರೆ ಕಸ್ಟಮರ್ಸ್ ನಮ್ಗೆ ಏನು ಕೊಡ್ತಾರೆ? ಆರ್ಡರ್ ಕೊಡ್ತಾರೆ. ಸೊ ರಾ ಮೆಟೀರಿಯಲ್ಸ್ ಹ್ಯಾಸ್ ಟು ಬಿ ಕನ್ವರ್ಟೆಡ್ ಇನ್ ಟು ಫಿನಿಶ್ಡ್ ಪ್ರಾಡಕ್ಟ್. ಇದು ನಾವೇಂತೀವಿ ಆರ್ಡರ್ ಫುಲ್ಫಿಲ್ಮೆಂಟ್ ಟೈಮ್. ಸಿ ರಾ ಮೆಟೀರಿಯಲ್ಸ್ ಪರ್ಚೇಸ್ ಮಾಡ್ತೀವಿ, ರಾ ಮೆಟೀರಿಯಲ್ ಹ್ಯಾಸ್ ಟು ಕನ್ವರ್ಟೆಡ್ ಇನ್ ಟು ಫಿನಿಶ್ಡ್ ಪ್ರಾಡಕ್ಟ್. ಇಫ್ ಆರ್ಡರ್ ಫುಲ್ಫಿಲ್ಮೆಂಟ್ ಟೈಮ್ ಈಸ್ ಶಾರ್ಟರ್, automatically operating cycle will be shorter. If order fulfill time will be increases, operating cycle also increases. It has the adverse effect on the liquidity portion of the company. Another factor that going to influence the operating cycle is credit policy and related payment terms. The credit policy of a company and that related payment terms also affects the operating cycle. See, if we are giving a longer credit period to our customers, that has the adverse effects on the operating cycle. Last one is the credit period extended to the company by its suppliers. ಸೊ ಫಸ್ಟ್ ಪಾಯಿಂಟ್ ಹೇಳ್ತಾ ಇದೆ, ನಮ್ಮ ಕಸ್ಟಮರ್ಸ್ ನಾವು ಪರ್ಚೇಸ್ ಮಾಡ್ತೀವಿ, ನಾವು ಪರ್ಚೇಸ್ ಮಾಡಿದಾಗ ನಮ್ಮ ಸಪ್ಲೈಯರ್ಸು ನಮ್ಗೆ ಎಷ್ಟು ದಿನ ಟೈಮ್ ಕೊಡ್ತಾರೆ ಟು ರೀಪೇ ದಿ ಅಮೌಂಟ್. ದಟ್ ಆಲ್ಸೋ ಇಂಪ್ಯಾಕ್ಟ್ ದಿ ಆಪ್ರೇಟಿಂಗ್ ಸೈಕಲ್. ಅದೇ ರೀತಿ ನಾವೇನು ಮಾಡ್ತೀವಿ, ವಿ ಡೂ ಕ್ರೆಡಿಟ್ ಸೇಲ್ಸ್. ನಾವು ಕ್ರೆಡಿಟ್ ಸೇಲ್ಸ್ ಮಾಡ್ತೀವಿ, ನಮ್ಮ ಕಸ್ಟಮರ್ಸ್ಗೆ ನಾವು ಎಷ್ಟು ಕ್ರೆಡಿಟ್ ಪೀರಿಯಡ್ ಕೊಡ್ತೀವಿ. ಇವೆರಡು ಪಾಯಿಂಟ್ ಏನಾಗುತ್ತೆ, ಆಪ್ರೇಟಿಂಗ್ ಸೈಕಲ್ ಮೇಲೆ ಪರಿಣಾಮ ಬೀರುತ್ತೆ. ಒಂದು, ನಮ್ಮ ಸಪ್ಲೈಯರ್ಸ್ ನಮ್ಗೆ ಕೊಡುವಂಥ ಕ್ರೆಡಿಟ್ ಪೀರಿಯಡು, ನಾವು ನಮ್ಮ ಕಸ್ಟಮರ್ಸ್ಗೆ ಕೊಡುವಂಥ ಕ್ರೆಡಿಟ್ ಪೀರಿಯಡು, ಎರಡೂ ಏನಾಗುತ್ತೆ ಕಸ್ಟಮರ್ಸ್ ಎರಡು ಆಪ್ರೇಟಿಂಗ್ ಸೈಕಲ್ ಮೇಲೆ ಪರಿಣಾಮ ಬೀಳುತ್ತೆ. ನೆಕ್ಸ್ಟ್ ಗೋ ಫಾರ್ ನ್ಯೂ ಟಾಪಿಕ್, ದಟ್ ಈಸ್ ಕ್ಯಾಶ್ ಕನ್ವರ್ಷನ್ ಸೈಕಲ್. ಶಾರ್ಟ್ ಫಾರ್ಮಲ್ಲಿ ನಾವು ಇದಂತೀವಿ CCC ಅಂತೀವಿ. CCC ಸ್ಟ್ಯಾಂಡ್ಸ್ ಫಾರ್ ಕ್ಯಾಶ್ ಕನ್ವರ್ಷನ್ ಸೈಕಲ್. ಸೊ ನಾವು ಫಸ್ಟ್ ಮೀನಿಂಗ್ ಅರ್ಥ ಮಾಡ್ಕೊಳ್ಳೋಣ, ವಾಟ್ ಈಸ್ ದಿ ಕ್ಯಾಶ್ ಕನ್ವರ್ಷನ್ ಸೈಕಲ್ ಅಂತ. ನಾನು ಎರಡು ಮೀನಿಂಗ್ ಕೊಟ್ಟಿದ್ದೀನಿ ಇಲ್ಲಿ. ಫಸ್ಟ್ ಮೀನಿಂಗ್, ಕ್ಯಾಶ್ ಕನ್ವರ್ಷನ್ ಸೈಕಲ್ ಆರ್ CCC ಈಸ್ ದಿ ನಂಬರ್ ಆಫ್ ಡೇಸ್ ದಟ್ business entity takes to convert its input resources into liquid cash flow. That means it is a period that a company takes to convert its resources, input resources ಅಂದರೆ ರಾ ಮೆಟೀರಿಯಲ್ಸ್. ಎಷ್ಟು ದಿನ ಒಂದು ಕಂಪನಿ ಆ ರಾ ಮೆಟೀರಿಯಲ್ಸ್ನ ಲಿಕ್ವಿಡ್ ಕ್ಯಾಶ್ ಆಗಿ ಕನ್ವರ್ಟ್ ಮಾಡುತ್ತೆ, ಆ ಪರ್ಟಿಕ್ಯುಲರ್ ಪೀರಿಯಡ್ ನಾವೇಂತೀವಿ ಕ್ಯಾಶ್ ಕನ್ವರ್ಷನ್ ಸೈಕಲ್ ಅಂತೀವಿ. ಕ್ಯಾಶ್ ಕನ್ವರ್ಷನ್ ಸೈಕಲ್ ಈಸ್ ಅನ್ ಎಫಿಷಿಯನ್ಸಿ ರೇಷಿಯೋ ವಿಚ್ ಮೆಷರ್ಸ್ ದಿ ನಂಬರ್ ಆಫ್ ಡೇಸ್ ಫಾರ್ ವಿಚ್ ಎ ಫರ್ಮ್ಸ್ ಕ್ಯಾಶ್ ಈಸ್ ಟೈ ಅಪ್ ಇನ್ ಇನ್ವೆಂಟರೀಸ್ ಆ್ಯಂಡ್ ಅಕೌಂಟ್ಸ್ ರಿಸೀವೇಬಲ್. ಸೊ ಎರಡರಲ್ಲಿ ಏನಾಗುತ್ತೆ, ಕ್ಯಾಶ್ ಟೈ ಅಪ್ ಆಗುತ್ತೆ. ಒಂದು ಇನ್ವೆಂಟರೀಸಲ್ಲಿ, ಇನ್ನೊಂದು ಅಕೌಂಟ್ಸ್ ರಿಸೀವೇಬಲಲ್ಲಿ. ಎಷ್ಟು ದಿನ ನಾವು ಹಾಕಿರೋ ಬಂಡವಾಳ ಇನ್ವೆಂಟ್ರೀಸಲ್ಲಿ ಕನ್ವರ್ಟ್ ಆಗಿ ಕ್ಯಾಶ್ ಆಗಿ ಬರುತ್ತೆ, ಪ್ಲಸ್ ಅದ್ರ ಜೊತೆಗೆ ನಾವು ನಮ್ಮ ಕಸ್ಟಮರ್ಸ್ಗೆ ಕ್ರೆಡಿಟ್ ಸೇಲ್ಸ್ ಮಾಡಿದಾಗ ನಮ್ಮ ಕಸ್ಟಮರ್ಸ್ ನಾವೇನು ಮಾಡಿರ್ತೀವಿ, ಸಾಲ ಕೊಟ್ಟಿರ್ತೀವಿ. ಯಾವಾಗ ಎಷ್ಟು ದಿನದಲ್ಲಿ ಆ ಸಾಲ ವಾಪಸ್ ಬರುತ್ತೆ, ಇವೆರಡನ್ನು ಆ್ಯಡ್ ಮಾಡಿದ್ರೆ ನಮಗೇನು ಸಿಗುತ್ತೆ, ಕ್ಯಾಶ್ ಕನ್ವರ್ಷನ್ ಸೈಕಲ್ ಸಿಗುತ್ತೆ. ಸೊ
ಅದಕ್ಕೊಂದು ಫಾರ್ಮುಲಾ ಇದೆ ಕ್ಯಾಶ್ ಕನ್ವರ್ಷನ್ ಸೈಕಲ್ಗೆ, ಡಿ ಎಸ್ ಒ ಪ್ಲಸ್ ಡಿ ಐ ಒ ಮೈನಸ್ ಡಿ ಪಿ ಒ. ರಿಪೀಟ್ ಒನ್ ಮೋರ್ ಟೈಮ್. Cash conversion cycle is equal to DSO plus DIO minus DPO, where DSO stands for days sales outstanding. DSO ಅಂದರೆ ಡೇಸ್ ಸೇಲ್ಸ್ ಔಟ್ಸ್ಟ್ಯಾಂಡಿಂಗ್. ನಾವು ಸೇಲ್ಸ್ ಮಾಡಿಸಿರ್ತೀವಲ್ಲ, ಸೇಲ್ಸ್ ಎಷ್ಟು ದಿನ ಔಟ್ಸ್ಟ್ಯಾಂಡಿಂಗ್ ಇರುತ್ತೆ ಅಂದರೆ, ಔಟ್ಸ್ಟ್ಯಾಂಡಿಂಗ್ ಮೀನ್ಸ್ ನಾವು ಮಾಡಿರೋ ಕ್ರೆಡಿಟ್ ಸೇಲ್ಸು ಎಷ್ಟು ದಿನದಾಗಿ ಕ್ಯಾಶ್ ಆಗಿ ಕನ್ವರ್ಟ್ ಆಗಿ ನಮ್ಗೆ ಬರುತ್ತೆ ಅಂತ. ಓಕೆ, ಡೇಸ್ ಸೇಲ್ಸ್ ಔಟ್ಸ್ಟ್ಯಾಂಡಿಂಗ್ ಯಾವ ರೀತಿ ಕಂಡುಹಿಡಿತೀವಿ ಅಂದರೆ, ಆವ್ರೇಜ್ accounts receivable into 365 days divided by credit sales. ಸೊ ಡಿವೈಡೆಡ್ ಬೈ ಕ್ರೆಡಿಟ್ ಸೇಲ್ಸ್ ಮಾಡಿದ್ರೆ ನಮ್ಗೆ ಏನು ಸಿಗುತ್ತೆ, ಡಿ ಎಸ್ ಒ ಸಿಗುತ್ತೆ. ಪ್ಲಸ್ ಡಿ ಐ ಒ. ಡಿ ಐ ಒ ಸ್ಟ್ಯಾಂಡ್ಸ್ ಫಾರ್ ಡೇಸ್ ಇನ್ವೆಂಟರಿ ಔಟ್ಸ್ಟ್ಯಾಂಡಿಂಗ್. ಡೇಸ್ ಇನ್ವೆಂಟರಿ ಔಟ್ಸ್ಟ್ಯಾಂಡಿಂಗ್ ಇಂಟು 365 ಡೇಸ್ ಡಿವೈಡೆಡ್ ಬೈ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್. ನಮಗೇನು ಸಿಗುತ್ತೆ, ಡಿ ಐ ಒ ಸಿಗುತ್ತೆ. ಲೆಸ್ ಡಿ ಪಿ ಒ. ಡಿ ಪಿ ಒ ಸ್ಟ್ಯಾಂಡ್ಸ್ ಫಾರ್ ಡೇಸ್ payables outstanding. So DSO plus DSO plus DIO minus DPO ಮಾಡಿದ್ರೆ ನಮಗೆ ಏನು ಸಿಗುತ್ತೆ, ಕ್ಯಾಶ್ ಕನ್ವರ್ಷನ್ ಸೈಕಲ್ ಸಿಗುತ್ತೆ. ಸೊ ವಿ ಗೋ ಫಾರ್ ಮಲ್ಟಿ ಚಾಯ್ಸ್ ಕ್ವಶನ್ಸ್. ಫಸ್ಟ್ ಕ್ವಶನ್ ಬಂದುಬಿಟ್ಟು, ದಿ ಆಪ್ರೇಟಿಂಗ್ ಸೈಕಲ್ ಈಸ್ 4 ಆಪ್ಷನ್ಸ್ ಕೊಟ್ಟಿದ್ದಾರೆ. ಆಪ್ಷನ್ ನಂಬರ್ 1, ಸಮ್ ಆಫ್ ದಿ ನಂಬರ್ ಆಫ್ ಡೇಸ್ ಆಫ್ ಇನ್ವೆಂಟರಿ ಆ್ಯಂಡ್ ದಿ ಆವರೇಜ್ ಕಲೆಕ್ಷನ್ ಪೀರಿಯಡ್. ಆಪ್ಷನ್ ನಂಬರ್ ಬಿ ಬಂದುಬಿಟ್ಟು, ಲೆಂತ್ ಆಫ್ ಟೈಮ್ ಇಟ್ ಟೇಕ್ಸ್ ಫಾರ್ ದಿ ಇನ್ವೆಸ್ಟ್ಮೆಂಟ್ ಆಫ್ ಕ್ಯಾಶ್ ಇಂಟು ಇನ್ವೆಂಟರಿ ಟು ಬಿ ರಿಟರ್ನ್ಡ್ ಫ್ರಮ್ ಕಲೆಕ್ಟೆಡ್ ಅಕೌಂಟ್ಸ್. ಆಪ್ಷನ್ ನಂಬರ್ 3 ಬಂದುಬಿಟ್ಟು, ಸಮ್ ಆಫ್ ದಿ ನಂಬರ್ ಆಫ್ ಡೇಸ್ ಆಫ್ ಇನ್ವೆಂಟರಿ ಆ್ಯಂಡ್ ದಿ ಆವರೇಜ್ ಕಲೆಕ್ಷನ್ ಪೀರಿಯಡ್ ಲೆಸ್ ಆವರೇಜ್ ಪೇಮೆಂಟ್ ಪೀರಿಯಡ್. ಲಾಸ್ಟ್ ಡಿ ಆಪ್ಷನ್ ಬಂದುಬಿಟ್ಟು, ಆಲ್ ಆಫ್ ದಿ ಅಬೋವ್. ಸಿ ಆನ್ಸರ್ ವಿಲ್ ಬಿ ದಿ ಎ. ಸೊ ಆಲ್ರೆಡಿ ನಿಮಗೆ ಆಪ್ರೇಟಿಂಗ್ ಸೈಕಲ್ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೆ ಸ್ಟಾರ್ಟಿಂಗ್ ಸ್ಲೈಡಲ್ಲಿ. ಸೊ ಆಪ್ರೇಟಿಂಗ್ ಸೈಕಲ್ ಈಸ್ ಆನ್ಸರ್ ವಿಲ್ ಬಿ ಸಮ್ ಆಫ್ ದಿ ನಂಬರ್ ಆಫ್ ಡೇಸ್ ಆಫ್ ಇನ್ವೆಂಟರಿ ಪ್ಲಸ್ ಆವರೇಜ್ ಕಲೆಕ್ಷನ್ ಪೀರಿಯಡ್. ನಿಮಗೆ ವಿತ್ ಡಯಾಗ್ರಾಮ್ ಜೊತೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೆ. ಎರಡು ಸೇರಿಕೊಂಡು ನಿಮಗೆ ಆಪ್ರೇಟಿಂಗ್ ಸೈಕಲ್ ಆಗುತ್ತೆ. ಒಂದು ನಂಬರ್ ಆಫ್ ಡೇಸ್, ಓಕೆ, ಇನ್ವೆಂಟರಿನ ಕನ್ವರ್ಟ್ ಮಾಡೋಕ್ಕೆ how many days it requires to convert inventory into finished goods ಅನ್ನೋ ಹೋಲ್ಡಿಂಗ್ ಪೀರಿಯಡ್ ಅಂತೀವಿ. ಪ್ಲಸ್ ಅದಕ್ಕೆ ಆ ಇನ್ವೆಂಟರಿ ಫಿನಿಶ್ಡ್ ಪ್ರಾಡಕ್ಟ್ನ ನಾವು ಸೆಲ್ ಮಾಡಿ ನಮ್ಮ ಕಸ್ಟಮರ್ಸಿಂದ ವಿ ಹ್ಯಾವ್ ಟು ಕಲೆಕ್ಟ್ ದಿ ಕ್ಯಾಶ್, ಅದನ್ನು ಕಲೆಕ್ಷನ್ ಪೀರಿಯಡ್ ಅಂತೀವಿ. ಎರಡನ್ನೂ ಆ್ಯಡ್ ಮಾಡಿದ್ರೆ ನಮ್ಗೆ ಏನು ಸಿಗುತ್ತೆ, ಆಪ್ರೇಟಿಂಗ್ ಸೈಕಲ್ ಸಿಗುತ್ತೆ. ಸೊ ಆನ್ಸರ್ ವಿಲ್ ಬಿ ಎ. ನೆಕ್ಸ್ಟ್, ದಿ ಕ್ಯಾಶ್ ಸೈಕಲ್ ಈಸ್ 4 ಆಪ್ಷನ್ಸ್ ಕೊಟ್ಟಿದ್ದಾರೆ. ಸಮ್ ಆಫ್ ದಿ ನಂಬರ್ ಆಫ್ ಡೇಸ್ ಆಫ್ ಇನ್ವೆಂಟರಿ ಆ್ಯಂಡ್ ದಿ ಆವ್ರೇಜ್ ಕಲೆಕ್ಷನ್ ಪೀರಿಯಡ್. ಆಪ್ಷನ್ ಬಿ ಬಂದುಬಿಟ್ಟು, ಲೆಂತ್ ಆಫ್ ಟೈಮ್ ಇಟ್ ಟೇಕ್ಸ್ ಫಾರ್ ದಿ ಇನ್ವೆಸ್ಟ್ಮೆಂಟ್ ಆಫ್ ಕ್ಯಾಶ್ ಇಂಟು ಇನ್ವೆಂಟರಿ ಟು ಬಿ ರಿಟರ್ನ್ಡ್ ಫ್ರಮ್ ಕಲೆಕ್ಟೆಡ್ ಅಕೌಂಟ್ಸ್. ಆಪ್ಷನ್ ಸಿ ಬಂದುಬಿಟ್ಟು, ಸಮ್ ಆಫ್ ದಿ ನಂಬರ್ ಆಫ್ ಡೇಸ್ ಆಫ್ ಇನ್ವೆಂಟರಿ ಆ್ಯಂಡ್ ದಿ ಆವ್ರೇಜ್ ಕಲೆಕ್ಷನ್ ಪೀರಿಯಡ್ ಲೆಸ್ ದಿ ಆವ್ರೇಜ್ ಪೇಮೆಂಟ್ ಪೀರಿಯಡ್. ಸೊ ಆಪ್ಷನ್ ಡಿ ಬಂದುಬಿಟ್ಟು ಆಲ್ ಆಫ್ ದಿ ಅಬೋವ್. ಆನ್ಸರ್ ವಿಲ್ ಬಿ ಸಿ. ಆಲ್ರೆಡಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೆ ಪ್ರೀವಿಯಸ್ ಸ್ಲೈಡಲ್ಲಿ. ಸೊ ಕ್ಯಾಶ್ ಸೈಕಲ್ ಬಂದರೆ ಡಿ ಎಸ್ ಒ ಪ್ಲಸ್ ಡಿ ಐ ಒ ಮೈನಸ್ ಡಿ ಪಿ ಒ ಅಂತ ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಡಿ ಎಸ್ ಒ ಅಂದರೆ ಡೇಸ್ ಸೇಲ್ಸ್ ಔಟ್ಸ್ಟ್ಯಾಂಡಿಂಗ್ ಅಂತ, ಡಿ ಐ ಒ ಅಂದರೆ ಡೇಸ್ ಇನ್ವೆಂಟರಿ ಔಟ್ಸ್ಟ್ಯಾಂಡಿಂಗ್ ಅಂತ. ಇದಕ್ಕೆ ಲೆಸ್ ಏನು ಮಾಡಬೇಕು, ಆವ್ರೇಜ್ ಪೇಮೆಂಟ್ ಪೀರಿಯಡ್ನ ಲೆಸ್ ಮಾಡಿದ್ರೆ ನಮಗೇನು ಸಿಗುತ್ತೆ, ಕ್ಯಾಶ್ ಕನ್ವರ್ಷನ್ ಸೈಕಲ್ ಸಿಗುತ್ತೆ. ಸೊ ಆನ್ಸರ್ ವಿಲ್ ಬಿ ದಿ ಸಿ. ನೆಕ್ಸ್ಟು ಕ್ವಶನ್ ನಂಬರ್ 3. ದಿ ಆವ್ರೇಜ್ ಪೇಮೆಂಟ್ ಪೀರಿಯಡ್ ಇಂಡಿಕೇಟ್ಸ್ ಹೌ ಲಾಂಗ್ ಎ ಫರ್ಮ್ಸ್ ಕ್ರೆಡಿಟ್ ಕಸ್ಟಮರ್ಸ್ ಆರ್ ಟೇಕಿಂಗ್ ಟು ಪೇ ಆನ್ ಇಟ್ಸ್ ಪರ್ಚೇಸ್. ಎರಡು ಆಪ್ಷನ್ ಕೊಟ್ಟಿದ್ದಾರೆ. ಆಪ್ಷನ್ ಎ ಬಂದುಬಿಟ್ಟು ಟ್ರೂ, ಆಪ್ಷನ್ ಬಿ ಬಂದುಬಿಟ್ಟು ಫಾಲ್ಸ್. ವೆದರ್ ಕ್ವಶನ್ ನಂಬರ್ ಟ್ರೂನಾ ಫಾಲ್ಸಾ ಅಂತ. ಸೊ ಆನ್ಸರ್ ವಿಲ್ ಬಿ ಫಾಲ್ಸ್. ಯಾಕೆ ಅಂದರೆ, ದಿ ಆವ್ರೇಜ್ ಪೇಮೆಂಟ್ ಪೀರಿಯಡ್ ಇಂಡಿಕೇಟ್ಸ್ ಹೌ ಲಾಂಗ್ ಎ ಫರ್ಮ್ಸ್ ಕ್ರೆಡಿಟ್ ಕಸ್ಟಮರ್ಸ್ ಆರ್ ಟೇಕಿಂಗ್ ಟು ಪೇ ಇಟ್ಸ್ ಪರ್ಚೇಸಸ್ ಅಂತ. ಸಿ ಆವ್ರೇಜ್ ಪೇಮೆಂಟ್ ಪೀರಿಯಡ್, ಆವ್ರೇಜ್ ಪೇಮೆಂಟ್ ಪೀರಿಯಡ್ ಯಾವಾಗ ಬರುತ್ತೆ, ದಿ ಪೇಮೆಂಟ್ ಪೀರಿಯಡ್ ಅರೈಸಸ್ ವೆನ್ ವಿ ಪರ್ಚೇಸ್ ರಾ ಮೆಟೀರಿಯಲ್ಸ್.
ಯಾವಾಗ ನಾವು ರಾ ಮೆಟೀರಿಯಲ್ಸ್ ಸಪ್ಲೈಯರ್ಸಿಂದ ಪರ್ಚೇಸ್ ಮಾಡ್ತೀವೋ ಅವಾಗ ನಾವೇನು ಮಾಡ್ತೀವಿ, ಅವರಿಗೆ ಪೇಮೆಂಟ್ ಮಾಡ್ತೀವಿ. ಅವ್ರು ಕೊಡೋ ಪೇಮೆಂಟ್ ನಾವು ಹೆಂಗೆ ಆವ್ರೇಜ್ ಪೇಮೆಂಟ್ ಪೀರಿಯಡ್ ಕ್ಯಾಲ್ಕುಲೇಟ್ ಮಾಡ್ತೀವಿ. ಸೊ ಇದಕ್ಕೆ ಏನಕ್ಕೆ ಇಂಡಿಕೇಟ್ ಮಾಡಿದೆ, ಫರ್ಮ್ಸ್ ಕ್ರೆಡಿಟ್ ಕಸ್ಟಮರ್ಸ್ ಅಂತ. ಅಂದರೆ ಕ್ರೆಡಿಟ್ ಕಸ್ಟಮರ್ಸ್ ಅಂದರೆ ಯಾರು? ಕ್ರೆಡಿಟ್ ಕಸ್ಟಮರ್ಸ್ ಯಾವಾಗ ಬರ್ತಾರೆ? ಕ್ರೆಡಿಟ್ ಕಸ್ಟಮರ್ಸ್ ಯಾವಾಗ ನಾವು ಕ್ರೆಡಿಟ್ ಸೇಲ್ಸ್ ಮಾಡ್ತೀವೋ ಕ್ರೆಡಿಟ್ ಕಸ್ಟಮರ್ಸ್ ಬರ್ತಾರೆ. ಸೊ ಆವ್ರೇಜ್ ಪೇಮೆಂಟ್ ಪೀರಿಯಡ್ ಈಸ್ ರಿಲೇಟೆಡ್ ಟು ಪರ್ಚೇಸಸ್, ಕ್ರೆಡಿಟ್ ಪರ್ಚೇಸ್ಗೆ ಸಂಬಂಧಪಟ್ಟಿರೋದು, ನಾಟ್ ಫಾರ್ ಕ್ರೆಡಿಟ್ ಕಸ್ಟಮರ್ಸ್ಗೆ ಸಂಬಂಧಪಟ್ಟಿರೋದಲ್ಲ. ಸೊ ಆನ್ಸರ್ ವಿಲ್ ಬಿ ದಿ ಫಾಲ್ಸ್. ಕ್ವಶನ್ ನಂಬರ್ 4. ದಿ ಮೋರ್ ಸ್ಟ್ರೆಂಥನ್ ಎ ಫರ್ಮ್ಸ್ ಕ್ರೆಡಿಟ್ ಪಾಲಿಸೀಸ್, ದಿ ಗ್ರೇಟರ್ ಇಟ್ಸ್ ಆವರೇಜ್ ಕಲೆಕ್ಷನ್ ಪೀರಿಯಡ್ ಈಸ್ ಲೈಕ್ಲಿ ಟು ಬಿ. ಎರಡು ಆನ್ಸರ್ ಕೊಟ್ಟಿದ್ದಾರೆ. ಆನ್ಸರ್ ಎ ಟ್ರೂ, ಆನ್ಸರ್ ಬಿ ಫಾಲ್ಸ್. ಆನ್ಸರ್ ವಿಲ್ ಬಿ ಟ್ರೂ. ಯಾಕಂದರೆ ವೆನ್ ವಿ ಸ್ಟ್ರೆಂಥನ್ ಅವರ್ ಕ್ರೆಡಿಟ್ ಪಾಲಿಸೀಸ್, ಆಟೋಮೆಟಿಕಲಿ ಆವರೇಜ್ ನಮ್ಮ ಒಂದು ಕಲೆಕ್ಷನ್ ಪೀರಿಯಡ್ ಏನಾಗುತ್ತೆ, ಇಂಪ್ರೂವ್ ಆಗುತ್ತೆ. ಸೊ ಕ್ರೆಡಿಟ್ ಪಾಲಿಸಿ ಅಂದ್ರೇನು? ಕ್ರೆಡಿಟ್ ಪಾಲಿಸಿಯಲ್ಲಿ ಎರಡು ಬರುತ್ತೆ. ಒಂದು ಕಂಪ್ನಿ ಪೊಸಿಷನ್ ಆನ್ ಗ್ರ್ಯಾಂಟಿಂಗ್ ಆ್ಯಂಡ್ ಕಲೆಕ್ಟಿಂಗ್ ಕ್ರೆಡಿಟ್. ಕ್ರೆಡಿಟ್ ಪಾಲಿಸಿ ಅಂದರೆ ಕಂಪ್ನಿ ಪೊಸಿಷನ್ ಆನ್ ಗ್ರ್ಯಾಂಟಿಂಗ್ ಆ್ಯಂಡ್ ಕಲೆಕ್ಟಿಂಗ್ ಕ್ರೆಡಿಟ್. ಯಾವಾಗ ನಾವು ಕ್ರೆಡಿಟ್ಸ್ನ ಗ್ರ್ಯಾಂಟ್ ಮಾಡಬೇಕಾದ್ರೆ, ಕಲೆಕ್ಷನ್ ಮಾಡಬೇಕಾದ್ರೆ ಒಂದು ಸ್ಟ್ರಿಕ್ಟ್ ರೂಲ್ಸ್ನ ಫಾಲೋ ಮಾಡ್ತೀವಿ, ಆಟೋಮೆಟಿಕ್ಕಾಗಿ ನಮ್ಮ ಕಲೆಕ್ಷನ್ ಪೀರಿಯಡ್ ಇಂಪ್ರೂವ್ ಆಗುತ್ತೆ. ಸೊ ಆನ್ಸರ್ ವಿಲ್ ಬಿ ಟ್ರೂ. ಲಾಸ್ಟ್ ಕ್ವಶನ್. ದಿ ನಂಬರ್ ಆಫ್ ಡೇಸ್ ಆಫ್ ರಿಸೀವಬಲ್ಸ್ ಇಂಡಿಕೇಟ್ಸ್ ಹೌ ಲಾಂಗ್ ಎ ಫರ್ಮ್ಸ್ ಕ್ರೆಡಿಟ್ ಕಸ್ಟಮರ್ಸ್ ಆರ್ ಟೇಕಿಂಗ್ ಟು ಪೇ ಆನ್ ದೇರ್ ಪರ್ಚೇಸಸ್. ಓಕೆ, ಎರಡು ಆಪ್ಷನ್ ಕೊಟ್ಟಿದ್ದಾರೆ. ಆಪ್ಷನ್ ನಂಬರ್ ಎ ಟ್ರೂ, ಆಪ್ಷನ್ ನಂಬರ್ ಬಿ ಫಾಲ್ಸ್. ಸೊ ಇಟ್ ಈಸ್ ಆನ್ಸರ್ ವಿಲ್ ಬಿ ಟ್ರೂ. ಯಾಕೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸಿ, ನಂಬರ್ ಆಫ್ ಡೇಸ್ ಆಫ್ ರಿಸೀವಬಲ್ಸ್ ಇಂಡಿಕೇಟ್ಸ್ ಹೌ ಲಾಂಗ್ ಎ ಫರ್ಮ್ಸ್ ಕ್ರೆಡಿಟ್ ಕಸ್ಟಮರ್ಸ್ ಆರ್ ಟೇಕಿಂಗ್ ಟು ಪೇ ಆನ್ ದೇರ್ ಪರ್ಚೇಸಸ್. ಸಿ, ನಾವು ಡೇಸ್ ಆಫ್ ರಿಸೀವಬಲ್ಸ್ನ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ವಿ ಹ್ಯಾವ್ ಟು ಟೇಕಿಂಗ್ ಇನ್ ಟು ಅಕೌಂಟ್ ಆಫ್ ಕ್ರೆಡಿಟ್ ಕಸ್ಟಮರ್ಸ್. ನಾವು ಕ್ರೆಡಿಟ್ ಕಸ್ಟಮರ್ಸ್ಗೆ ನಾವು ಸಾಲ ಕೊಟ್ಟಾಗ ಅವರು ಎಷ್ಟು ದಿನದಲ್ಲಿ ಆ ಸಾಲನ ವಾಪಸ್ ಕೊಡ್ತಾ ಇದ್ದಾರೆ. ಸೊ ದಟ್ ವಾಟ್ ಇಂಡಿಕೇಟ್ಸ್ ದಿ ನಂಬರ್ ಆಫ್ ಡೇಸ್ ರಿಸೀವರ್ ಇಂಡಿಕೇಟ್ಸ್ ಏನು ಮಾಡುತ್ತೆ, ನಾವು ಕೊಟ್ಟಿರೋ ಸಾಲನ ನಮ್ಮ ಕಸ್ಟಮರ್ಸ್ ಎಷ್ಟು ದಿನದಲ್ಲಿ ವಾಪಸ್ ಕೊಡ್ತಾ ಇದ್ದಾರೆ. ಸೇಮ್ ಥಿಂಗ್ ಇಂಡಿಕೇಟ್ಸ್. ಸೊ ಆನ್ಸರ್ ವಿಲ್ ಬಿ ಟ್ರೂ. ಥ್ಯಾಂಕ್ ಯು.